ಒಂದು ಸಣ್ಣ ಗ್ರಾಮದಲ್ಲಿ ರವಿ ಎಂಬ ಸರಳ ಬಾಲಕನಿದ್ದ. ಅವನು ಪ್ರತಿದಿನ ತನ್ನ ಚಿಕ್ಕ ಕಾರ್ಯಾಗಾರದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಮಣ್ಣಿನಿಂದ ಕುಂಡೆಗಳು, ಕಪ್ಗಳು ಹಾಗೂ ಜಾಡಿಗಳನ್ನು ತಯಾರಿಸುತ್ತಿದ್ದ. ತನ್ನ ಕೆಲಸವನ್ನು ಅವನು ಬಹಳ ಇಷ್ಟಪಟ್ಟಿದ್ದನು. ಪ್ರತಿಯೊಂದು ಕುಂಡೆಯನ್ನು ಸುಂದರವಾಗಿ ಮಾಡಲು ಯಾವಾಗಲೂ ತನ್ನ ಶ್ರೇಷ್ಠ ಪ್ರಯತ್ನವನ್ನು ಮಾಡುತ್ತಿದ್ದ. ಒಂದು ಬೆಳಿಗ್ಗೆ ರವಿ ಯೋಚಿಸಿದ, ಇಂದು ನಾನು ಯಾರೂ ನೋಡಿರದ ಅತ್ಯುತ್ತಮ ಕುಂಡೆಯನ್ನು ತಯಾರಿಸುತ್ತೇನೆ. ಅವನು ಎಚ್ಚರಿಕೆಯಿಂದ ಉತ್ತಮ ಮಣ್ಣನ್ನು ಆರಿಸಿಕೊಂಡು ಕುಂಡೆಯನ್ನು ರೂಪಿಸಲು ಶುರು ಮಾಡಿದ. ಆದರೆ ಕೆಲಸ ಮಾಡುತ್ತಿದ್ದಾಗ ಕುಂಡೆಯ ಒಂದು ಬದಿಯಲ್ಲಿ ಚಿಕ್ಕ ಚಿರಾಟ ಮೂಡಿತು. ಅಯ್ಯೋ ಎಂದು ರವಿ ಉಸಿರೆಳೆದ. ಈ ಕುಂಡೆ ಸರಿಯಾಗಿಲ್ಲ. ಅವನು ಅದನ್ನು ಪಕ್ಕಕ್ಕೆ ಇಟ್ಟು ಮತ್ತೊಂದು ತಯಾರಿಸಲು ಪ್ರಾರಂಭಿಸಿದ. ಈ ಬಾರಿ ಆಕಾರ ಸರಿಯಾಗಿದ್ದರೂ ಹಿಡಿ ಸ್ವಲ್ಪ ವಂಕಿಯಾಗಿ ಹೊರಬಂದಿತು. ಇದು ಸರಿಯಿಲ್ಲ ಎಂದು ಅವನು ವಿಷಾದದಿಂದ ಹೇಳಿದ. ಒಂದು ದಿನ ಪೂರ್ತಿ ರವಿ ಹಲವು ಕುಂಡೆಗಳನ್ನು ತಯಾರಿಸಿದರೂ ಪ್ರತಿಯೊಂದರಲ್ಲೂ ಸ್ವಲ್ಪ ದೋಷ ಇತ್ತು. ಒಂದು ಗುಂಡಿ ಅಥವಾ ಸ್ವಲ್ಪ ಅಸಮಕೋನ. ಸಂಜೆ ವೇಳೆಗೆ ಅವನು ದಣಿದು ನಿರಾಶನಾದ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಅವನ ಕಾರ್ಯಾಗಾರಕ್ಕೆ ಬಂದಳು. ಆಕೆ ಪ್ರೀತಿಯಿಂದ ರವಿಗೆ ಹೇಳಿದಳು, ನಿನ್ನ ಕುಂಡೆಗಳಲ್ಲಿ ಒಂದನ್ನು ನಾನು ಕೊಂಡುಕೊಳ್ಳಬಹುದೇ? ನನ್ನ ಹಳೆಯ ಕುಂಡೆ ಒಡೆದಿದೆ. ರವಿ ತಗಡಿನ ಶೆಲ್ಫ್ ತೋರಿಸಿ ಹೇಳಿದ, ನಿಮಗೆ ಬೇಕಾದ್ದನ್ನು ತೆಗೆದುಕೊಳ್ಳಿ, ಆದರೆ ಅವು ಪರ್ಫೆಕ್ಟ್ ಅಲ್ಲ. ವಯಸ್ಸಾದ ಮಹಿಳೆ ನಗುತ್ತಾ ಚಿಕ್ಕ ಚಿರಾಟವಿದ್ದ ಕುಂಡೆಯನ್ನು ಆರಿಸಿಕೊಂಡಳು. ಆಕೆ ಅದನ್ನು ನೀರಿನಿಂದ ತುಂಬಿ ಮನೆಗೆ ತೆಗೆದುಕೊಂಡು ಹೋದಳು. ಮರುದಿನ ಆಕೆ ಮತ್ತೆ ಬಂತಳು. ಅವಳ ಕಣ್ಣಲ್ಲಿ ಸಂತೋಷ ಮಿನುಗುತ್ತಿತ್ತು. ರವಿ, ಗೊತ್ತಾ ನಿನಗೆ, ನಾನು ಈ ಕುಂಡೆಯಲ್ಲಿ ನೀರು ತೆಗೆದುಕೊಂಡು ಹೋಗುವ ಪ್ರತಿ ಸಾರಿ ಕೆಲವು ಹನಿಗಳು ಚಿರಾಟದ ಮೂಲಕ ಬೀಳುತ್ತವೆ. ಅವು ನನ್ನ ದಾರಿಯಲ್ಲಿರುವ ಹೂಗಳಿಗೆ ನೀರು ಕೊಡುತ್ತವೆ. ನಿನ್ನ ಅಪೂರ್ಣ ಕುಂಡೆಗೆ ಧನ್ಯವಾದಗಳು. ಈಗ ನನ್ನ ದಾರಿಯಲ್ಲಿ ಸುಂದರ ಹೂಗಳು ಅರಳಿವೆ. ರವಿ ಆಶ್ಚರ್ಯದಿಂದ ಆಕೆಯನ್ನು ನೋಡಿದ. ಅವನ ಮನಸ್ಸು ಸ್ಪರ್ಶಿತವಾಯಿತು. ಅವನು ತಿಳಿದುಕೊಂಡ ಅಪೂರ್ಣವಾದದ್ದು ಸಹ ಲೋಕಕ್ಕೆ ಸಂತೋಷ ಮತ್ತು ಒಳ್ಳೆಯತನ ತರುವ ಶಕ್ತಿ ಹೊಂದಿದೆ.